ಹಲೋ ಸ್ನೇಹಿತರೆ, ನಾವು ಸತ್ಯವನ್ನು ಹೇಳುತ್ತಿದ್ದೇವೆ, ಸುಳ್ಳು ಬರಬಾರದು ಅಂತ ಮೊದಲೇ ನಾವು ಹೇಳುವ ವಿಷಯವನ್ನು ಬರೆದಿಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ವೋಟರ್ ID ಇದೆ ಅಂದ ತಕ್ಷಣ ನಾವೆಲ್ಲ ನಿಶ್ಚಿಂತರಾಗಿ ಬಿಡ್ತೀವಿ. ಆದರೆ ಸಣ್ಣ ತಾಂತ್ರಿಕ ಕಾರಣಗಳಿಂದಲೋ ಅಥವಾ ಕ್ಷೇತ್ರಗಳ ಮರುವಿಂಗಡಣೆಯಿಂದಲೋ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಿಂದ ಕೈಬಿಟ್ಟು ಹೋಗಿರಬಹುದು ಅನ್ನೋದು ನಿಮಗೆ ಗೊತ್ತಾ? ಪ್ರಸ್ತುತ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆ ನಡೀತಿದೆ. ನನ್ನ ಹೆಸರು ಡಿಲೀಟ್ ಆಗಿಬಿಡುತ್ತೋ ಅನ್ನೋ ಭಯ ಬೇಡ, ಹಾಗೆ ನನಗೇನು ಆಗಲ್ಲ ಅನ್ನೋ ಉದಾಸೀನನೂ ಬೇಡ. ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನೀವು ಏನು ಮಾಡಬೇಕು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಭಾಗ 1, ಇನ್ಯುಮರೇಷನ್ ಫಾರ್ಮ್ ಮತ್ತು ದಿನಾಂಕಗಳು. ಮೊದಲನೆಯದಾಗಿ ಪ್ರಮುಖ ದಿನಾಂಕಗಳನ್ನು ನೋಟ್ ಮಾಡಿಕೊಳ್ಳಿ. ಜೂನ್ 20ರಿಂದಲೇ ಈ ಇನ್ಯುಮರೇಷನ್ ಫಾರ್ಮ್ಗಳ ಪ್ರಿಂಟಿಂಗ್ ಕೆಲಸ ಶುರುವಾಗಿದೆ. ಇನ್ನು ಜೂನ್ 30ರಿಂದ BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ಗಳು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಇದನ್ನು ಭರ್ತಿ ಮಾಡಲು ನಿಮಗೆ ಪೂರ್ತಿ 1 ತಿಂಗಳ ಅವಕಾಶ ಇರಲಿದ್ದು, ಇದು ಸಾಮಾನ್ಯ ಜನರಿಂದ ಹಿಡಿದು ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರವರೆಗೂ ಎಲ್ಲರಿಗೂ ಕಡ್ಡಾಯ. ಈ ಫಾರ್ಮ್ ತುಂಬದೇ ಇದ್ದರೆ ನಿಮ್ಮ ಹೆಸರು ಮುಂದಿನ ಕರಡು ಮತದಾರರ ಪಟ್ಟಿಯಲ್ಲಿ ಬರುವುದಿಲ್ಲ. ನೆನಪಿರಲಿ, ಒಂದು ವೇಳೆ ಮ್ಯಾಪಿಂಗ್ ವೇಳೆ ನಿಮ್ಮ ಹೆಸರು 2 ಕಡೆ ಇರುವುದು ಕಂಡುಬಂದರೆ ಕಾನೂನಿನ ಪ್ರಕಾರ ಅದು ಅಪರಾಧ. ಹಾಗಾಗಿ ಯಾವುದಾದರೂ ಒಂದು ಮತಗಟ್ಟೆಯನ್ನು ನೀವೇ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಭಾಗ 2, ನಿಮ್ಮ ಹೆಸರು ಪರಿಶೀಲಿಸುವುದು ಹೇಗೆ? ಯಾವ ಕೆಲಸಕ್ಕೆ ಯಾವ ಫಾರ್ಮ್? BLOಗಳು ನಿಮ್ಮ ಮನೆಗೆ ಬರುವ ಮುನ್ನ ನೀವು ಮಾಡಬೇಕಾದ ಮೊದಲ ಕೆಲಸ voters.government.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ವೋಟರ್ ಹೆಲ್ಪ್ಲೈನ್ ಮೊಬೈಲ್ ಆ್ಯಪ್ ಬಳಸಿ ನಿಮ್ಮ ಭಾಗದ ಸಂಖ್ಯೆ, ಪಾರ್ಟ್ ನಂಬರ್ ಮತ್ತು ಕ್ರಮ ಸಂಖ್ಯೆ, ಸೀರಿಯಲ್ ನಂಬರ್ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ಏನಾದರೂ ಬದಲಾವಣೆಗಳಿದ್ದರೆ ಈ ಫಾರ್ಮ್ಗಳನ್ನು ನೆನಪಿಟ್ಟುಕೊಳ್ಳಿ. ಫಾರ್ಮ್ 6, 18 ವರ್ಷ ತುಂಬುವ ಯುವಕ ಯುವತಿಯರು ಹೊಸದಾಗಿ ಹೆಸರು ಸೇರಿಸಲು ಮುಂಗಡವಾಗಿಯೇ ಇದನ್ನು ತುಂಬಬಹುದು. ಫಾರ್ಮ್ 8, ನಿಮ್ಮ ಹೆಸರು, ವಯಸ್ಸು, ಭಾವಚಿತ್ರ ಅಥವಾ ವಿಳಾಸದಲ್ಲಿ ತಪ್ಪುಗಳಿದ್ದರೆ ಸರಿಪಡಿಸಲು ಹಾಗೂ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಅಥವಾ ಬೇರೆ ಕ್ಷೇತ್ರಕ್ಕೆ ಸ್ಥಳಾಂತರವಾಗಿದ್ದರೆ ಇದನ್ನು ಬಳಸಬೇಕು. ಫಾರ್ಮ್ 7, ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ ಅಥವಾ ಕಾಯಮಾಗಿ ಬೇರೆ ಊರಿಗೆ ವಲಸೆ ಹೋಗಿದ್ದರೆ ಅವರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲು ಇದನ್ನು ಸಲ್ಲಿಸಬೇಕು. ಈ ಎಲ್ಲ ಫಾರ್ಮ್ಗಳನ್ನು ನೀವು ಆನ್ಲೈನಲ್ಲೇ ಉಚಿತವಾಗಿ ತುಂಬಬಹುದು. ಆನ್ಲೈನ್ ಗೊತ್ತಿಲ್ಲದವರು ಭಾನುವಾರಗಳಂದು ನಡೆಯುವ ವಿಶೇಷ ಮತಗಟ್ಟೆ ಶಿಬಿರಗಳಲ್ಲಿ BLOಗಳನ್ನು ಭೇಟಿ ಮಾಡಿ ಭೌತಿಕವಾಗಿ ನೀಡಬಹುದು. ನಿಮ್ಮ ವೋಟರ್ IDಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಲ್ಲದಿದ್ದರೂ ಸ್ವಯಂ ಪ್ರೇರಿತವಾಗಿ ಮಾಡಿಸಿದರೆ ಒಳಿತು. ಭಾಗ 3, BLOಗಳು ಮನೆಗೆ ಬಂದಾಗ ಮತ್ತು ಅವರ ಸಂಪರ್ಕ ಸಿಗದಿದ್ದರೆ. BLOಗಳು ನಿಮ್ಮ ಮನೆಗೆ ಬಂದಾಗ ಅವರಿಗೆ ಸೂಕ್ತ ಮಾಹಿತಿ ನೀಡಿ ಸಹಕರಿಸಿ. ನೀವು ಮನೆಯಲ್ಲಿ ಇಲ್ಲದಿದ್ದರೆ ಅವರು ನಿಮ್ಮ ಮನೆಗೆ ಚೀಟಿ ಅಂಟಿಸಿ ತಮ್ಮ ಫೋನ್ ನಂಬರ್ ಬರೆದಿಟ್ಟು ಹೋಗುತ್ತಾರೆ. ನಂತರವೂ ಅವರು ಇನ್ನೂ 2 ಬಾರಿ ನಿಮ್ಮ ಮನೆಗೆ ಬರಲು ಅವಕಾಶವಿರುತ್ತದೆ. ಮನೆಯಲ್ಲಿರುವ ಯಾವುದೇ ವಯಸ್ಕರು ಈ ಫಾರ್ಮ್ ತುಂಬಿ ಸಹಿ ಮಾಡಬಹುದು. ಫಾರ್ಮ್ ನೀಡಿದ ನಂತರ ಅವರಿಂದ ಕಡ್ಡಾಯವಾಗಿ ಎಕ್ನಾಲೆಜ್ಮೆಂಟ್ ರಸೀದಿ ಸ್ವೀಕೃತಿಯನ್ನು ಪಡೆದುಕೊಳ್ಳಬೇಕು. ಒಂದು ವೇಳೆ ನೀವು ಊರಲ್ಲಿ ಇಲ್ಲದೆ BLO ಸಂಪರ್ಕ ಸಿಗುತ್ತಿಲ್ಲ ಎಂದರೆ ನೀವೇ ಅವರನ್ನು ಸಂಪರ್ಕಿಸುವುದು ನಿಮ್ಮ ಜವಾಬ್ದಾರಿ. ಸಾಮಾನ್ಯವಾಗಿ ಸ್ಥಳೀಯ ಶಿಕ್ಷಕರು ಅಥವಾ ಅಂಗನವಾಡಿ ಕಾರ್ಯಕರ್ತರೇ BLOಗಳಾಗಿರುತ್ತಾರೆ. ಅವರ ನಂಬರ್ ಪಡೆಯಲು voters.government.in ನಲ್ಲಿ ನೋ ಯುವರ್ ಪೋಲಿಂಗ್ ಸ್ಟೇಷನ್ ಆಯ್ಕೆ ಬಳಸಿ ನಿಮ್ಮ ಎಪಿಕ್ ನಂಬರ್ ಹಾಕಬಹುದು ಅಥವಾ ECI ನೆಟ್ ಆ್ಯಪ್ ಮೂಲಕ ಬುಕ್ ಎ ಕಾಲ್ ವಿತ್ BLO ಕ್ಲಿಕ್ ಮಾಡಿ OTP ವೆರಿಫೈ ಮಾಡಿದರೆ ನಿಮ್ಮ ನಂಬರ್ BLOಗೆ ಹಾಗೂ ಅವರ ನಂಬರ್ ನಿಮಗೂ ಮೆಸೇಜ್ ಮೂಲಕ ಬರುತ್ತದೆ. ಇದ್ಯಾವುದೂ ಆಗದಿದ್ದರೆ ನೇರವಾಗಿ
1950 ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕ್ಷೇತ್ರದ ವಿವರ ನೀಡಿ ಮಾಹಿತಿ ಪಡೆಯಬಹುದು. ಭಾಗ 4 ವಿಶೇಷ ಸಂದರ್ಭಗಳು ಮತ್ತು ದಾಖಲೆ ಇಲ್ಲದವರ ಸ್ಥಿತಿ. ದೇಶದಲ್ಲಿ ಕೊನೆಯ ಬಾರಿ ಇಂತಹ ಬೃಹತ್ SIR ನಡೆದಿದ್ದು 2002ರಲ್ಲಿ. ಒಂದು ವೇಳೆ ಈ ಹಿಂದಿನ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಕಾಣಿಸದಿದ್ದರೆ ನಿಮ್ಮ ತಂದೆ ಅಥವಾ ಅಜ್ಜ ಅಜ್ಜಿಯ ಕ್ರಮ ಸಂಖ್ಯೆಯ ವಿವರ ನೀಡಬಹುದು. ಹೊಸದಾಗಿ ಮದುವೆಯಾಗಿ ಬಂದ ಸೊಸೆಯಂದಿರ ಹೆಸರು ಸೇರಿಸಬೇಕಿದ್ದರೆ ಅವರ ಪೋಷಕರ ಅಥವಾ ಅಜ್ಜ ಅಜ್ಜಿಯ ವಿವರ ನೀಡಬೇಕೇ ಹೊರತು ಅತ್ತೆ ಮಾವನ ವಿವರ ಅಲ್ಲ. ಇನ್ನು ಅತ್ಯಂತ ಪ್ರಮುಖ ವಿಷಯ, ದೇಶದ ಯಾವುದೇ ಪ್ರಜೆ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎನ್ನುವುದು ಆಯೋಗದ ಆಶಯ. ಹಾಗಾಗಿ ನಿರಾಶ್ರಿತರು, ಅಲೆಮಾರಿಗಳು, ಫ್ಲೈಓವರ್ ಕೆಳಗೆ ಅಥವಾ ತಾತ್ಕಾಲಿಕ ಶೆಡ್ಗಳಲ್ಲಿ ವಾಸಿಸುವವರಿಗೆ ಯಾವುದೇ ವಿಳಾಸದ ಪುರಾವೆ ಕಡ್ಡಾಯವಲ್ಲ. ಅವರು ತಾವು ರಾತ್ರಿ ಮಲಗುವ ಜಾಗದ ವಿವರ ನೀಡಿ ಫಾರ್ಮ್ 6 ತುಂಬಬಹುದು. BLOಗಳು ರಾತ್ರಿ ವೇಳೆ ಬಂದು ಭೌತಿಕವಾಗಿ ಪರಿಶೀಲಿಸಿ ವರದಿ ನೀಡಿದರೆ ಸಾಕು, ಹೆಸರು ಸೇರ್ಪಡೆಯಾಗುತ್ತದೆ. ವಯಸ್ಸಿನ ಪುರಾವೆ ಇಲ್ಲದಿದ್ದರೆ ಸ್ವಯಂ ಘೋಷಣೆ ನೀಡಿ ERO ಮುಂದೆ ಹಾಜರಾಗಬಹುದು. ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಫಾರ್ಮ್ 6ರಲ್ಲೇ ಇರುವ 5B ಬಾಕ್ಸ್ ಟಿಕ್ ಮಾಡಿ ಮುಂದುವರಿಯಬಹುದು. ದಾಖಲೆ ಇಲ್ಲದ ಕಾರಣಕ್ಕೆ ಅರ್ಜಿಯನ್ನು ತಿರಸ್ಕರಿಸುವಂತಿಲ್ಲ. ಇವರಿಗೆ ಸಹಾಯ ಮಾಡಲು ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳು, NGO ಮತ್ತು ವಿಶೇಷ ನೋಂದಣಿ ಶಿಬಿರಗಳು ನೆರವಾಗಲಿವೆ. ಭಾಗ 5 ನೋಟಿಸ್ ಬಂದರೆ ಏನು ಮಾಡಬೇಕು. ಇಷ್ಟೆಲ್ಲ ಆದ ಮೇಲೆ ದಾಖಲೆ ಹೊಂದಾಣಿಕೆ ಆಗದಿದ್ದರೆ ನಿಮಗೆ ಆಯೋಗದಿಂದ ನೋಟಿಸ್ ಬರಬಹುದು. ಆಗ ಹೆದರಬೇಡಿ. ಆ ಸಂದರ್ಭದಲ್ಲಿ ನೀವು ಈ ಕೆಳಗಿನ ಪ್ರಮುಖ ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು ತೋರಿಸಿ ನಿಮ್ಮ ಹೆಸರನ್ನು ಉಳಿಸಿಕೊಳ್ಳಬಹುದು. ಸರ್ಕಾರಿ ನೌಕರರ ಗುರುತಿನ ಚೀಟಿ ಅಥವಾ ಪೆನ್ಷನ್ ಚೀಟಿ, 1987ಕ್ಕಿಂತ ಮುಂಚಿನ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಖಾತೆ ಪುಸ್ತಕ, LIC ಪಾಲಿಸಿ ಬಾಂಡ್, ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್, SLC ಅಥವಾ ಶಿಕ್ಷಣದ ಮಾಸ್ ಕಾರ್ಡ್ ಅಥವಾ TC, ಕಾಡಂಚಿನ ನಿವಾಸಿಗಳಾಗಿದ್ದರೆ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ ಅಥವಾ ಸರ್ಕಾರ ನೀಡಿದ ಜಮೀನು ಅಥವಾ ಮನೆ ಗ್ರಾಂಟ್ ಸರ್ಟಿಫಿಕೇಟ್, ಜೊತೆಗೆ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ. ಒಂದು ವೇಳೆ ERO ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಿದರೆ ಜಿಲ್ಲಾಧಿಕಾರಿಗಳಿಗೆ DC ಮೊದಲ ಮೇಲ್ಮನವಿ ಸಲ್ಲಿಸಬಹುದು. ಅಲ್ಲಿಯೂ ಆಗದಿದ್ದರೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ 2ನೇ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುತ್ತದೆ. ನೆನಪಿಡಿ, ಮನೆಗೆ ಬರುವ BLOಗಳು ನಿಮ್ಮಂತೆಯೇ ಸಾಮಾನ್ಯ ಮನುಷ್ಯರು. ಈ ಮಳೆಗಾಲದಲ್ಲಿ ಫಾರ್ಮ್ಗಳನ್ನು ಹಿಡಿದು ಅವರು ಕಷ್ಟಪಡುತ್ತಿರುತ್ತಾರೆ. ಅವರಿಗೆ ಯಾವುದೇ ರಾಜಕೀಯ ಉದ್ದೇಶದಿಂದ ನಿಮ್ಮ ಹೆಸರು ತೆಗೆಯುವ ಅಥವಾ ಇಡುವ ಅಧಿಕಾರ ಇರುವುದಿಲ್ಲ. ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಒದಗಿಸಿ ನಿಮ್ಮ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳುವುದು ನಿಮ್ಮದೇ ಹೊಣೆಗಾರಿಕೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಧನ್ಯವಾದಗಳು.